ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಇವತ್ತು ಸೋಲೋ ವರ್ಸಸ್ ಸೋಲೋ ರ್ಯಾಂಕ್ ಮ್ಯಾಚ್ನ ನೋಡ್ತಾ ಇದ್ದೀವಿ. ನಮಗೆ ಇಲ್ಲಿ ಈ ಮ್ಯಾಚಲ್ಲಿ ನೆಕ್ಸ್ಟ್ ಇಯರ್ ಮ್ಯಾಪ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಇಯರ್ ಮ್ಯಾಪ್ ಬಂದಿದ ತಕ್ಷಣ ನಮಗೆ ಒಂಥರ ಫುಲ್ಲು ತಲೆ ಎಲ್ಲ ಕೆಟ್ಟೋಯ್ತು. ಅದು ಸ್ವಲ್ಪ ನಾವು ಇಗ್ನೋರ್ ಮಾಡಿಕೊಂಡು ದ ಕಿಂಗ್ ಈಸ್ ಆಲ್ವೇಸ್ ಎ ಕಿಂಗ್ ಅಂತ ಅಂದ್ಕೊಂಡು ಆಡೋದು ಮುಖ್ಯ, ಯಾವ ಮ್ಯಾಪನ ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ಮ್ಯಾಚ್ನ ಶುರು ಮಾಡಿದ್ದೀವಿ. ಈಗ ನನಗೆ ಇಳಿದ ತಕ್ಷಣ ಒಂದು ಗ್ರೆನೇಡ್ ಸಿಕ್ತು, ಒಂದು ಏನೋ ಮೆಡಿಕಿಟ್ಟು, ಒಂದು ಕಿಂಗ್ ಫಿಶರ್ ಸಿಕ್ತು. ನಮಗೆ ಕಿಂಗ್ ಫಿಶರ್ ಸಿಕ್ಕಿದ ಖುಷಿಲೇ ಒಬ್ಬನ್ನ ಹೊಡ್ಕೊಂಬಿಟ್ವಿ. ಈಗ ಇಲ್ಲಿ ಇನ್ನೊಬ್ಬ ಕಂಡ, ಅವನಿಗೂ ಹೊಡಿತೀವಿ. ನಮ್ಮ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಎಂದು ಕೇಳ್ಕೊತಿದ್ದೀವಿ. ಇದು ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳ್ಬಿಟ್ವಿ. ಈಗ ಇವನು ಹೊಡ್ಕೊಂಡ್ವಿ, ಓಕೆನಾ. ಇಲ್ಲಿ ಬಾಕ್ಸಿಂಗ್ ನಿಮ್ಮಲ್ಲಿ ಎಲ್ಲರೂ ಕ್ಲಿಯರ್ ಮಾಡ್ಕೊಂಡ್ವಿ, ಇಬ್ಬರಿದ್ರು. ಅಲ್ಲಿ ಆ ಕಡೆ ಒಬ್ಬ ಓಡೋದ, ಅವನು ಎಲ್ಲಿ ಕಾಣ್ಯದ ಅಂತ ನನಗೆ ಗೊತ್ತಿಲ್ಲ, ಓಕೆನಾ. ನಾವು ಅದೇ ಖುಷಿಲಿ 2 ಕಿಲ್ ಮಾಡ್ಕೊಂಡ್ವಿ. 2 ಕಿಲ್ ಮಾಡಿರೋದಕ್ಕೆ ಇಲ್ಲಿ ನಾವು ಕಿಲ್ ಮಾಡಿರೋರೆಲ್ಲ ಮತ್ತೆ ಬಂದೇ ಬರ್ತಾರೆ ಅಂತ ಬೇರೆ ಮ್ಯಾಪು, ಅಂದರೆ ಬೇರೆ ಮ್ಯಾಪ್ ಅಂತ ಅಲ್ಲ, ಬೇರೆ ಏರಿಯಾ, ನಮ್ಮ ಫ್ರೀ ಫೈರಲ್ಲಿ ಬೇರೆ ಏರಿಯಾ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಸ್ಕೋಪ್ ಸಿಕ್ತು, 4x ಆಯಿತು ಇವಾಗ ನಮ್ಮ ಕಿಂಗ್ ಫಿಶರ್ಗೆ. ಮತ್ತು ಇನ್ನೊಂದಂದರೆ, ನಾನು ಕಿಂಗ್ ಫಿಶರ್ ಯಾವತ್ತೂ ಯೂಸೇ ಮಾಡ್ತಾಯಿರಲಿಲ್ಲ. ಯೂಸ್ ಮಾಡಿರಿ M4A1, ವುಡ್ಪೇಕರು, SKS ಆ ಥರನೇ ಯೂಸ್ ಮಾಡ್ತಿದ್ದೆ. ಕಿಂಗ್ ಫಿಶರ್ ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಕಿಂಗ್ ಫಿಶರಲ್ಲೆಲ್ಲ ಮೊದಲನೇ ಕಿಲ್ ನೋಡಿದ್ದು. ಈ ಮ್ಯಾಚ್ ಫುಲ್ಲು ಕಿಂಗ್ ಫಿಶರಲ್ಲಿ ಆಡ್ಸೋಣ ಅಂತ ಅಂದ್ಕೊಂಡು ಕಿಂಗ್ ಫಿಶರಲ್ಲಿ ಆಡಿಸ್ತಾ ಇದ್ದೆ. ಅದೇ ಗ್ಯಾಪಲ್ಲಿ ಯಾವುದೋ ಗನ್ ಸೌಂಡ್ ಬಂತು ಅಂತ ಈ ಕಡೆಗೆ ಬಂದರೆ ಇಬ್ಬರು ಕಿತ್ತಾಡ್ತಾಯಿದ್ರು ಅಂತ ಒಬ್ಬನಿಗೆ ಡ್ಯಾಮೇಜ್ ಕೊಟ್ಬಿಟ್ಟು ಮೇಲ್ಗಡೆಗೆ ಬಂತು, ನನಗೆ ಡ್ಯಾಮೇಜ್ ಕೊಟ್ಬಿಟ್ರು. ಅವ್ರು ಡ್ಯಾಮೇಜ್ ಕೊಟ್ಟಿದ್ದ ಖುಷಿಗೆ ನಾನು ಹಂಗೆ ಸ್ವಲ್ಪ ಈಗಲಾಗಿ ಮೇಲ್ಗಡೆ ಬಂದು ಹುಡ್ಕಾಡಿದೆ. ಕೊನೆಗೂ ಅವ್ರು ಯಾರೂ ಸಿಕ್ಕಲೇ ಇಲ್ಲ. ಮತ್ತೆ ಏನೋ ಗನ್ ಸೌಂಡ್ ಬಂತು ಅಂತ ಕೆಳಗಡೆ ಹೋದೆ. ಕಿಟಕಿಲಿ ನೋಡಿದ್ರೆ ಅಣ್ಣ ಬಾಂಡು. ಇದೆಲ್ಲ ಆದಮೇಲೆ ಅಣ್ಣ ಫೈನಲಿ ಗ್ಲೂವಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದ ಅಂತ ಕಾಣಿಸ್ತು. ಅದಕ್ಕೆ ಹೊಡೆದು ಕಿಲ್ ಎತ್ಕೊಂಡ್ಬಿಟ್ವಿ. ಅಣ್ಣ ಅವನೇನೋ ಕನ್ಸು ಕಾಣ್ತಿದ್ದ ಅನ್ಸುತ್ತೆ ನಿಂತ್ಕೊಂಡು. ನಾವು ಸಿಕ್ಕಿದ್ದೆ ಚಾನ್ಸ್ ಬಿಟ್ಬಿಡ್ತೀವ, ಒಂದು 2 ಶಾಟ್ ಹಾಕ್ಕೊಂಡು ಕಿಲ್ ಎತ್ಕೊಂಬಿಟ್ವಿ. ಈಗ ನಮ್ಮದು 3 ಕಿಲ್ ಆಗಿದೆ. ಹೆಂಗೋ 3 ಕಿಲ್ಲು ಗೈಸ್. ಮತ್ತೆ ಎನಿಮಿನೆಲ್ಲ ಹೊಡೆದಾದ್ಮೇಲೆ ಇದೇ ಮನೆಯಲ್ಲಿ ಲೂಟ್ ಮಾಡ್ತಾಯಿದ್ದೆ. ಮತ್ತೆ ಲೂಟ್ ಮಾಡ್ತಾಯಿದ್ಮೇಲೆ ಕೆಳಗಡೆ ಹೋಗಲೇಬೇಕಲ್ವ, ಮನೇಲಿ ಕೂತ್ಕೊಂಡು ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಕೆಳಗಡೆ ಹೋಗ್ತಾ ಇದ್ದೆ. ಒಂದು ಹುಡುಗಿ ಫೈರ್ ಮಾಡ್ತಾಳೆ ನೋಡಿ, ಆ ಸೀಕ್ವೆನ್ಸಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಮಗೆ ಫೈರ್ ಮಾಡ್ತಿರೋ ಧೀರ ಶೂರ ಕರ್ಣಿಗೆ ಒಂದು ಹೆಡ್ಸೆಟ್ ಹಾಕ್ಕೊಂಡು ಹೊಡ್ಕೊಂಡು ಲೂಟ್ ಮಾಡೋಕ್ಕೆ ಅಂತ ಹೋದರೆ, ಇನ್ನೊಬ್ಬ ಯಾರೋ ದಾನಶೂರ ವೀರಕರ್ಣ ನನಗೆ ಫೈರ್ ಮಾಡ್ದ. ಅದಕ್ಕೆ 1-2 ಗ್ಲೂ ವಾಲ್ ಹಾಕ್ಕೊಂಡು ಕವರಪ್ ಆದ್ವಿ. ಅವನು ಎಲ್ಲಿ ಹೊಡಿತಿದ್ದಾನೆ ಅಂತ ನೋಡಿದ್ರೆ ಲೆಫ್ಟ್ ಸೈಡಿಂದ ಹೊಡಿತಿದ್ದಾನೆ. ಅದಕ್ಕೆ ಸ್ವಲ್ಪ ಈಲಾಗಿ ಹೋಗಿ ಹೊಡಿಯೋಣಂತೆ, ಓಕೆನಾ. ಈಗ ಕ್ರೌನ್ ಬಗ್ಗೆ ಮಾತಾಡೋಣ. ಕ್ರೌನು ಮೋಸ್ಟ್ಲಿ ಯಾರು ಜಾಸ್ತಿ ಕಿಲ್ಸ್ ಹೊಡಿರ್ತಾರೋ, ಯಾರು ಜಾಸ್ತಿ ಅದೇನೋ ಸ್ಟಾರ್ ಪಾಯಿಂಟ್ಸ್ ಇದೆಯಲ್ಲ, ಯಾರು ಜಾಸ್ತಿ ಪಾಯಿಂಟ್ಸ್ ಇರುತ್ತೋ ಅವ್ರಿಗೆ ಸಿಗ್ಬೋದೇನೋ ಅನಿಸುತ್ತೆ. ಅದಕ್ಕೆ ನಂಗೆ ಸಿಕ್ಕಿರೋದು. ಬಟ್ ನಾನಿನ್ನೂ ಬರೀ 1395 ಏನೋ ಇತ್ತು, ಇವಾಗ 1795 ಆಗಿದೆ. ಅದು ಕ್ರೌನ್ ಬಗ್ಗೆ ನಿಮ್ಗೇನಾರೋ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೊಬ್ಬ ಫೈರ್ ಮಾಡ್ತಿದ್ದಾನೆ ಅಂತ ಬಂದರೆ ಕಾಣಿಸ್ಲಿಲ್ಲ, ಮತ್ತು ಅವನಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಮೇಲ್ಗಡೆ ಹೋಗಿ ನೋಡೋಣಂತೆ ಬನ್ನಿ. ಮೇಲ್ಗಡೆ ಹೋಗಿ ನೋಡಿದ್ರೆ ಕಾಣಿಸ್ತಾನೆ ಇಲ್ವಾ. ಮತ್ತು ಇಲ್ಲಿ ನಾವು ಮೇಲ್ಗಡೆ ಬಂದಿದ್ದೀವಿ, ಹುಡ್ಕಾಡ್ತಾ ಇದ್ದೀವಿ. ಅಲ್ಲಿ ಹೋಗ್ತಿದ್ದಾನೆ. ಸ್ವಲ್ಪ ಡ್ಯಾಮೇಜ್ ಕೊಟ್ವಿ ಕಿಂಗ್ ಫಿಶರಲ್ಲಿ. ನಾನು ಮೊದಲೇ ಹೇಳ್ದಂಗೆ ನಾನು ಆಡ್ತಿರೋದೇ ಮೊದಲನೇ ಟೈಮು ಅದರಲ್ಲಿ, ಕಿಂಗ್ ಫಿಶರಲ್ಲಿ. ಇಲ್ಲಿ ಇನ್ನೊಬ್ಬ ಜೀಪಲ್ಲಿ ಬರ್ತಾನೆ, ಇವನಿಗೆ ಡ್ಯಾಮೇಜ್ ಕೊಡೋ ಅಂದರೆ ಇವ್ನು ಕಾಣೋದೇ ಇಲ್ಲ. ನೋಡಿದ್ರೆ ಅವನಿಗೆ ಡ್ಯಾಮೇಜ್ ಕೊಟ್ಟಿದ್ದೆ, ಇವನು ಜೀಪಿಂದ ಬಂದವನು ಕಿಲ್ ಎತ್ಕೊಂಬಿಟ್ಟ. ಇವನು ಜೀಪಿಂದ ಬಂದವನಿಗೆ ಬಿಡಲೇಬಾರ್ದು ಅಂತ ನಮ್ಮ ಬೈಜಾನ್ ಗನ್ನಲ್ಲಿ ಇವನಿಗೆ ಒಂದು ಹೆಡ್ ಶಾಟ್ ಹಾಕ್ಕೊಂಡು, ಬಾಡಿ ಶಾಟ್ ಹಾಕ್ಕೊಂಡು ಹೊಡ್ಕೊಂಬಿಟ್ವಿ, ಓಕೆನಾ. ಇಲ್ಲಿಗೆ ನಮ್ಮದು 5 ಕಿಲ್ ಆಗಿದೆ. ಜೀಪಿಂದ ಬಂದಿದ್ದಲ್ಲ ಅವನಿಗೆ ಹೊಡ್ಕೊಂಡು ಡ್ಯಾಮೇಜ್ ಬಿದ್ದಿತ್ತು ಅಂತ ನನಗೆ ಈಲಾಗ್ಬಿಟ್ಟು ಬೇರೆ ಕಡೆ ಹೋಗೋಣಂತೆ. ಮತ್ತೆ ನೋಡಿ ಎಷ್ಟೊಂದು ಕ್ರೌನ್ಗಳು ಸುರಿಮಳೆ ಆಯಿತು. ಈಗ ಮತ್ತೆ ಇಲ್ಲಿ FF ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗೋಣಂತೆ, ಓಕೆನಾ. ಇಲ್ಲೆಲ್ಲ ಮನೇಲಿ ಬಂದೆ ಲೂಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಅವೆಲ್ಲ ನೋಡಿದ್ನಲ್ಲ, ಅವನೇ ಇವನು ಜೀಪಿಂದ ಬಂದವನಿಗೆ ಹೊಡೆದ್ನಲ್ಲ ನಾನು. ಆ ಜೀಪಿಂದ ಬಂದವನ ಕೈಲಿ ಒದೆ ತಿನ್ಸ್ಕೊಂಡಿದ್ದು ಲೂಟ್ ಬಾಕ್ಸೇ ಅದು, ಓಕೆ. ಮತ್ತು ಇಲ್ಲೊಂದು FF ಟೋಕನ್ ಇದೆ. ಮತ್ತು FF ಟೋಕನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಗನ್ ತೊಗೊತೀರ, ನಿಮಗೆ ಯಾವ್ಯಾವ ಗನ್ ಇಷ್ಟ ಅಂತ ಕಮೆಂಟ್ ಮಾಡಿ.
ಮತ್ತು ಇಲ್ಲಿ ಯಾವುದೋ ಗನ್ ಸೌಂಡ್ ಬರ್ತಿತ್ತು ಅಂತ ಆ ಸೈಡ್ ಇದ್ದವನು ಈ ಸೈಡ್ ಬಂದೆ. ಮತ್ತು 3000 ಸ್ಟಾರ್ ಪಾಯಿಂಟ್ಸ್ ಆಗಿದೆಯಲ್ಲ, ತಲೆ ಮೇಲೆ ಕಿರೀಟ ಬಂದಿದೆಯಲ್ಲ, ಅದಕ್ಕೆ ಒಂದು ಫ್ಲೈಟು ಅಂದರೆ ಏರೋಪ್ಲೇನ್, ಫ್ರೀ ಫೈರ್ ಏರೋಪ್ಲೇನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಮ ಸ್ಕ್ರೀನ್ ಮೇಲೆ, ಅದನ್ನು ಅನ್ಲಾಕ್ ಮಾಡೋಕ್ಕೆ ಬಂದೆ. ಈಗ ಡ್ರೈವ್ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ಈ ಥರ ಇರುತ್ತೆ. ಇದರಲ್ಲಿ ನಾನು ಲಾಸ್ಟಲ್ಲಿ ಓವರ್ ಕಾನ್ಫಿಡೆನ್ಸ್ ಮಾಡಿದ್ರಿಂದ ಮ್ಯಾಚು ಓಂ ಸ್ವಾಮಿ ಆಯಿತು. ಓಕೆನಾ, ಓಂ ಸ್ವಾಮಿ ಅಂದರೆ ನಾನು ಸತ್ತೋಗ್ಬಿಟ್ಟೆ ಒಬ್ಬನ ಕೈಲಿ ಹೊಡ್ಸ್ಕೊಂಡು. ಓಕೆ, ಇಲ್ಲಿ ಎಲ್ಲ ಎನಿಮಿಷನ್ನೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಹೋಗ್ತಾ ಇದ್ದಾರೆ. ಇದು ಫಾರ್ಮ್ ಟೋಪಿಯ ಟಾಪ್ ಮೇಲೆ ಇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಈ ಡಾಲ್ ಥರ ಇದೆಯಲ್ಲ, ಈ ಡಾಲ್ ಥರ ಅದ್ರ ಮೇಲೆ ಇಳ್ಕೊಳ್ಳೋಣ ಅಂತ ಹೋಗಿ ಇಳ್ಕೊಂಡೆ. ಲಾಸ್ಟಲ್ಲಿ ಏನಾಗುತ್ತೆ ಅಂತ ನೀವೇ ನೋಡಿ. ಇಲ್ಲಿ ಎಷ್ಟೊಂದು ಲೂಟ್ ಬಾಕ್ಸ್ಗಳು ಬಿದ್ದಿದೆ ನೋಡಿ. ಇಲ್ಲಿ ಇವಾಗ ಇಳ್ಕೊತೀನಿ, ಸ್ಕೈ ಬೋರ್ಡಿಂದ ಇಳಿದೆ. ಈಗ ಸೈಡಿಂದನೂ ಎನಿಮೀಸ್ ಹೊಡೆದ್ರು, ಈ ಸೈಡಿಂದ ನೋಡಿದ್ರು. ಇನ್ನೇನು ಗ್ಲೂ ವಾಲ್ ಹಾಕಬೇಕು ಅನ್ನೋಷ್ಟರಲ್ಲಿ ಹೊಡ್ಸ್ಕೊಂಬಿಟ್ಟೆ.